B.Ed ಸೆಕೆಂಡ್ ಸೆಮೆಸ್ಟರ್ PC7 ಜ್ಞಾನ ಮತ್ತು ಪಠ್ಯಕ್ರಮ ನಾಲೆಜ್ ಆ್ಯಂಡ್ ಕರಿಕ್ಯುಲಮ್ ಘಟಕ 2ರಲ್ಲಿ ಸಾಮಾಜಿಕ ತಳಹದಿಯ ಶಿಕ್ಷಣ ಸೋಷಿಯಲ್ ಬೇಸಿಕ್ಸ್ ಆಫ್ ಎಜುಕೇಷನ್. ಈ ವಿಡಿಯೋದಲ್ಲಿ ಶೈಕ್ಷಣಿಕ ಬದಲಾವಣೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪೀಠಿಕೆ: ಸಮಾಜದಲ್ಲಿ ನಿರಂತರವಾದ ಬದಲಾವಣೆ ನಡೆಯುತ್ತಿರುತ್ತದೆ. ಆ ಎಲ್ಲ ಬದಲಾವಣೆಗಳಲ್ಲಿ ಶಿಕ್ಷಣದ ಬದಲಾವಣೆ ಅತ್ಯಂತ ಮಹತ್ವಪೂರ್ಣ ಪಾತ್ರವನ್ನು ನಿರ್ವಹಿಸುತ್ತದೆ. ಸಮಾಜ ಮತ್ತು ಶಿಕ್ಷಣಗಳು ಪರಸ್ಪರ ಸಂಬಂಧ ಹೊಂದಿದೆ. ಸಮಾಜದಲ್ಲಿ ಯಾವುದೇ ಪರಿವರ್ತನೆಯನ್ನು ಉಂಟು ಮಾಡಲು ಶೈಕ್ಷಣಿಕ ವ್ಯವಸ್ಥೆಯನ್ನು ಬಳಕೆ ಮಾಡಿಕೊಂಡೇ ಬದಲಾವಣೆ ನಡೆಯುತ್ತಿರುತ್ತದೆ. ಮಾನವ ಸಮಾಜ ಗತಿಶೀಲ ಸ್ವಭಾವವುಳ್ಳದ್ದಾಗಿದೆ. ಪರಿವರ್ತನೆಯ ಗತಿಯು ಹಲವಾರು ವಿಧಗಳಲ್ಲಿ ನೋಡಬಹುದು. ಶಿಕ್ಷಣವು ಮಾನವ ದೃಷ್ಟಿ ಹಾಗೂ ಮನೋಭಾವನೆಗಳಲ್ಲಿ ಪರಿವರ್ತನೆಯನ್ನುಂಟು ಮಾಡುವುದರಿಂದ ಸಾಮಾಜಿಕ ಪರಿವರ್ತನೆಯನ್ನು ಆರಂಭಿಸಬಹುದು. ಇಲ್ಲಿ ಸಮಾಜದಲ್ಲಿ ನಿರಂತರವಾಗಿರ್ತಕ್ಕಂಥ ಬದಲಾವಣೆ ಇರುತ್ತದೆ. ಅಂದರೆ ಪಠ್ಯಕ್ರಮದಲ್ಲಾಗಿರ್ಬೋದು ಅಥವಾ ಯಾವುದೇ ನೀತಿ ನಿಯಮ ಆಗಿರ್ಬೋದು, ಶಿಕ್ಷಣದಲ್ಲಿ ಬದಲಾವಣೆ ಆಗೇ ಆಗುತ್ತೆ. ಏಕೆಂದರೆ ಇದು ವರ್ಷದಿಂದ ವರ್ಷಕ್ಕೆ ಬದಲಾವಣೆಯಾಗಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದೆ ಮತ್ತು ಸಮಾಜಕ್ಕೆ ಶಿಕ್ಷಣ ಪರಸ್ಪರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದೆ. ಒಂದು ಸಮಾಜದಲ್ಲಿ ಪರಿವರ್ತನೆಯನ್ನು ತರಬೇಕು ಅಂದರೆ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಶಿಕ್ಷಣ ಅವಶ್ಯಕತೆ ಇದೆ. ಅದರಿಂದ ಬದಲಾವಣೆ ಕೂಡ ನಾವು ಮಾನವ ಗತಿಶೀಲ ಸ್ವಭಾವವುಳ್ಳದ್ದಾಗಿರುತ್ತದೆ. ಆದ್ದರಿಂದ ಪರಿವರ್ತನೆ ಕೂಡ ಆಗಲೇಬೇಕು. ಹಲವಾರು ವಿಧಗಳಲ್ಲಿ ನಾವು ನೋಡಬಹುದು. ಶಿಕ್ಷಣವು ಮಾನವನ ದೃಷ್ಟಿಯಲ್ಲಿ ಒಂದು ಭಾವನೆಯನ್ನುಂಟು ಮಾಡಿ ಹಾಗೆ ಸಾಮಾಜಿಕ ಪರಿವರ್ತನೆ ಕೂಡ ಅವನಲ್ಲಿ ತರುತ್ತದೆ. ಫ್ರಾನ್ಸಿಸ್ ಬೇಕನ್ ರವರ ಪ್ರಕಾರ ಶಿಕ್ಷಣವು ಸಮಾಜದ ವರ್ತನೆಯಲ್ಲಿ ಪರಿವರ್ತನೆಯನ್ನುಂಟು ಮಾಡುವ ಒಂದು ಪ್ರಕ್ರಿಯೆಯಾಗಿದೆ. ಇವರು ಫ್ರಾನ್ಸಿಸ್ ಬೇಕನ್ ರವರು ಹೇಳ್ತಾರೆ, ಶಿಕ್ಷಣ ಪಡೆಯಬೇಕಾದರೆ ಸಮಾಜದಲ್ಲಿ ನಮ್ಮ ಒಂದು ವರ್ತನೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಕ್ರಿಯೆ, ಪ್ರತಿಕ್ರಿಯೆ ಅಥವಾ ಪ್ರಕ್ರಿಯೆ ಕೂಡ ನೋಡಬಹುದು. ಓದಿದಂತಹ ವಿದ್ಯಾರ್ಥಿಯಲ್ಲಿ ಮತ್ತು ಓದಲಾರದಂತಹ ವಿದ್ಯಾರ್ಥಿಯನ್ನು ಇಬ್ಬರಲ್ಲಿ ನಾವು ವ್ಯತ್ಯಾಸವನ್ನು ಕಂಡರೆ ಈ ಒಂದು ಸಮಾಜದಲ್ಲಿ ಅವರಿಬ್ಬರಲ್ಲಿರ್ತಕ್ಕಂತಹ ವರ್ತನೆಯನ್ನು ನೋಡಬಹುದು. ಶಿಕ್ಷಣವು ಅನೇಕ ಕಾರಣಗಳನ್ನು ನಿರ್ವಹಿಸುತ್ತದೆ. ಶಿಕ್ಷಣದ ಒಂದು ಕಾರ್ಯ ಮನೋಭಾವನೆ ಸುಧಾರಣೆಯು ಮಕ್ಕಳಲ್ಲಿ ತಪ್ಪಾಗಿ ಬೆಳೆಸಲ್ಪಟ್ಟರೆ ಮನೋಭಾವನೆಗಳು, ನಂಬಿಕೆಗಳು, ನಿಷ್ಠೆಗಳು ಮತ್ತು ಪೂರ್ವಗ್ರಹಗಳ ಪರಿವರ್ತನೆ ಮತ್ತು ಸುಧಾರಣೆಯನ್ನು ಶಿಕ್ಷಣವು ಸಮಾಜದಲ್ಲಿ ಅವರ ಸಾಮಾಜಿಕ ಸಂಬಂಧಗಳು ಮತ್ತು ಸಾಕ್ಷಿಗಳಲ್ಲಿ ಅಪೇಕ್ಷಿತ ಪರಿವರ್ತನೆಯನ್ನು ತರಲು ಸಮರ್ಥವಾಗಿದೆ. ಶಿಕ್ಷಣ ಯಾಕೆ ಕೊಡಬೇಕು? ಮಕ್ಕಳಲ್ಲಿರ್ತಕ್ಕಂಥ ಮನೋಭಾವನೆಯನ್ನು ಹುಟ್ಟಿಸಿಕೊಳ್ಳುವುದು, ತಪ್ಪು ಸರಿ ಅಂತಕ್ಕಂಥ ಒಂದು ಭಾವನೆಯನ್ನು ತರ್ತಕ್ಕಂಥದ್ದು, ನಿಷ್ಠೆ ನಂಬಿಕೆ ಅಂತಕ್ಕಂಥದ್ದು, ಪೂರ್ವಗ್ರಹ ನಂಬಬೇಕು ಮತ್ತು ಅವರ ವರ್ತನೆ ಪರಿವರ್ತನೆಯನ್ನು ಸುಧಾರಣೆಗೆ ತರ್ತಕ್ಕಂತಹ ಕೆಲಸ ಶಿಕ್ಷಣ ಮಾಡುತ್ತದೆ. ಸಮಾಜದಲ್ಲಿ ಸಾಮಾಜಿಕವಾಗಿರ್ತಕ್ಕಂತಹ ಸಂಬಂಧ, ತಂದೆ ತಾಯಿ ಅಕ್ಕ ತಮ್ಮ ಇರ್ತಕ್ಕಂಥ ಒಂದು ಸಾಕ್ಷಿಗಳಲ್ಲಿ ಅಪೇಕ್ಷಿತವಾಗಿರ್ತಕ್ಕಂಥ ಪರಿವರ್ತನೆ ತರಲು ಸಮರ್ಥನಾಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯ ಲಕ್ಷಣ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಎಂದು ಹೇಳಬಹುದು. ಹೀಗಾಗಿ ಶಿಕ್ಷಣವು ಶಾಂತಿಯುತ ಸಾಮಾಜಿಕ ಪರಿವರ್ತನೆಯುಂಟು ಮಾಡಲು ಒಂದು ಸಾಧನವಾಗಿದೆ. ಶಿಕ್ಷಣ ಏನಾಗಿದೆ? ಇಂದಿನ ಕಾಲದಲ್ಲಿ ಒಂದು ಸಾಧನ ಆಗಿದೆ. ಅಂದರೆ ಒಂದು ಯಂತ್ರ ಕೂಡ ಹೇಳಬಹುದು ಶಿಕ್ಷಣವನ್ನು. ಏಕೆಂದರೆ ಇದು ಶಿಕ್ಷಣ ಅಂತಕ್ಕಂಥದ್ದು ಶಾಂತಿಯುತವಾಗಿರ್ತಕ್ಕಂಥ ಪರಿಸರವನ್ನು ಉಂಟು ಮಾಡುತ್ತದೆ. ಸಾಮಾಜಿಕವಾಗಿರ್ತಕ್ಕಂಥ ಪರಿಸರದಲ್ಲಿ ಪರಿವರ್ತನೆಯನ್ನು ಉಂಟು ಮಾಡುತ್ತದೆ. ಹೀಗಾಗಿ ಶಿಕ್ಷಣ ಒಂದು ಸಾಧನವಾಗಿದೆ ಎಂದು ಹೇಳಬಹುದು. ಶಿಕ್ಷಣವು ಮಾನವನ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾಗಿದ್ದು, ಶಿಕ್ಷಣ ಇರ್ತಕ್ಕಂಥದ್ದು ಮಾನವನ ಜೀವನದಲ್ಲಿ ಏನಾಗಿದೆ? ಒಂದು ಅವಶ್ಯಕತೆಯಾಗಿದೆ. ಪ್ರಾಚೀನ ಕಾಲದಿಂದಲೂ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಮೊದಲು ಶಿಕ್ಷಣ ಜ್ಞಾನಾರ್ಜನೆಯ ಮೂಲವಾಗಿದ್ದು ಕೆಲವೇ ವರ್ಗಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದು ಶಿಕ್ಷಣ ಜ್ಞಾನಾರ್ಜನೆಯ ಮೂಲವಾಗಿದ್ದರೆ ಉದ್ಯೋಗವನ್ನು ಪಡೆಯಲು ಇದೊಂದು ಮಾರ್ಗವಾಗಿದೆ. ನಾವು ಬರೀ ಶಿಕ್ಷಣವನ್ನು ಕೇವಲ ಜ್ಞಾನ ಪಡೆಯಲು ಉಪಯೋಗವನ್ನು ಮಾಡ್ಕೋತಿದ್ದೀವಿ. ಆದರೆ ಇಂದಿನ ಕಾಲದಲ್ಲಿ ನಾವು ಏಕೆ ಜ್ಞಾನಾರ್ಜನೆ ಅಂದರೆ ಉದ್ಯೋಗ ಅಂದರೆ ಕೆಲಸ ಮಾಡಲು ಕೂಡ ನಮಗೆ ಶಿಕ್ಷಣ ಬೇಕೇ ಬೇಕು. ದೊಡ್ಡ ವ್ಯಕ್ತಿ ಆಗಬೇಕು, ದೊಡ್ಡ ಸಾಧನೆ ಮಾಡಬೇಕು ಅಂದರೆ ನಮಗೆ ಶಿಕ್ಷಣ ಬೇಕೇ ಬೇಕು. ಆದ್ದರಿಂದ ಶಿಕ್ಷಣ ಕೇವಲ ಜ್ಞಾನವನ್ನು ರೂಪಿಸುವುದಲ್ಲದೆ ಇದು ನಮ್ಮ ಉದ್ಯೋಗವನ್ನು ಕೂಡ ಒಂದು ಮಾರ್ಗವಾಗಿದೆ ಎಂದು ಹೇಳಬಹುದು. ಇದಕ್ಕೆ ಕಾರಣ
ಬದಲಾಗುತ್ತಿರುವ ಸಮಾಜ, ಸಮಾಜವು ನಿರೀಕ್ಷಿಸಿದಂತೆ ಶಿಕ್ಷಣ ತನ್ನ ರೂಪ ರೇಷೆಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಶತಶತಮಾನಗಳಿಂದ ವರ್ಣನೆಯಾಗುತ್ತಾ ಬಂದಿದೆ. ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಪ್ರತಿ ವರ್ಷ ಬದಲಾವಣೆ ಆಗೇ ಆಗುತ್ತೆ. ಹೀಗೆ ಸಮಾಜವು ನಿರೀಕ್ಷಿತ ರೂಪದಲ್ಲಿ ಕೂಡ ಹಲವಾರು ನಾವು ರೂಪಗಳನ್ನು ಕೂಡ ನೋಡಬಹುದು. ಹಲವಾರು ಕಾಲಗಳ ಹಿಂದೆ ನಮ್ಮ ಶಿಕ್ಷಣ ಹೇಗಿತ್ತು, ಬೇರೆ ರೀತಿಯಲ್ಲಿ ಆಗಿತ್ತು. ಆದರೆ ಇಂದಿನ ಶಿಕ್ಷಣದಲ್ಲಿ ನೋಡ್ಬೋದು, ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಒಂದು ಕಪ್ಪು ಹಲಗೆಯಿಂದ ಬೇರೆ ಬೋರ್ಡ್ಗಳು ಬಂದಿವೆ. ಇಂದಿನ ಕಾಲದಲ್ಲಿ ತುಂಬ ಡೆವಲಪ್ಮೆಂಟ್ ಕೂಡ ಆಗಿವೆ. ಸೊ ಹಾಗಾಗಿ ಶಿಕ್ಷಣದಲ್ಲಿ ಶತಶತಮಾನಗಳಿಂದ ನಾವು ವರ್ಣನೆಯನ್ನು ಕೂಡ ಮಾಡಲಾರ್ತಕ್ಕಂಥದ್ದು ಶಿಕ್ಷಣ ಬಂದಿದೆ. ಆದರೂ ಇಂದಿಗೂ ಸಹ ಶಿಕ್ಷಣ ತನ್ನದೇ ಆದ ವಿಶಿಷ್ಟ ಗುಣಗಳಿಂದ ಬದಲಾವಣೆಗಳು ಕಂಡುಬರುತ್ತವೆ. ನಂತರ ಸಮಾಜದ ಹಲವು ಅಂಶಗಳ ಮುಖಾಂತರ ಪರಿವರ್ತನೆ ಹೊಂದುತ್ತಾ ಬಂದಿದೆ. ಅಂದರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಶಿಕ್ಷಣದಲ್ಲಿ ನಾವು ತುಂಬ ಬದಲಾವಣೆ ಕೂಡ ನೋಡಿದ್ದೇವೆ. ಆದ ಕಾರಣ ನಮ್ಮನ್ನು ಗೊತ್ತಾಗುತ್ತದೆ ಶಿಕ್ಷಣ ಯಾವ ರೀತಿಯಲ್ಲಿ ಬದಲಾಗಿದೆ ಅಂತಕ್ಕಂಥದ್ದನ್ನು ನಾವು ಹೇಳಬಹುದು. ನಂತರ ಸಮಾಜದ ಹಲವು ಅಂಶಗಳ ಮುಖಾಂತರ ಪರಿವರ್ತನೆ ಹೊಂದುತ್ತಾ ಬಂದಿದೆ. ಸಾರ್ವತ್ರಿಕ ಶಿಕ್ಷಣದ ಪರಿಕಲ್ಪನೆ, ಸಾಂಪ್ರದಾಯಿಕ ಶಾಲೆ ಮಾಯವಾಗಿ ಆಧುನಿಕ ಹೈಟೆಕ್ ಶಾಲೆಗಳು ತಲೆ ಎತ್ತಿ ಅನೇಕ ತರಹದ ಬೋಧನಾ ಸಂಪನ್ಮೂಲಗಳಿಂದ ಬೋಧನೆ ಚಟುವಟಿಕೆ ಆಧಾರಿತ ಕಲಿಕೆಗಳು ಬಣ್ಣಗಳಿಂದ ಮಕ್ಕಳನ್ನು ಆಕರ್ಷಿಸಿ ಶಾಲೆಗೆ ಒಲವು ಮೂಡಿಸುವಂತಹ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿವೆ. ಒಟ್ಟಿನಲ್ಲಿ ಸಮಾಜ ಬಯಸಿದಂತೆ ಶಿಕ್ಷಣದ ವ್ಯವಸ್ಥೆಯು ಬದಲಾಗಿದೆ. ಸೊ ಉದಾಹರಣೆಗೆ ನಾವು ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಅಥವಾ ಕಪ್ಪು ಹಲಗೆ ಬಿಟ್ಟು ಮತ್ತು ಹಸಿರು ಹಲಗೆಗಳು ಬಂದಿವೆ ತುಂಬ. ಮತ್ತು ಇಂದಿನ ಕಾಲದಲ್ಲಿ ಕಪ್ಪು ಹಲಗೆಯನ್ನು ಬಳಸಿದ್ರು, ಕಪ್ಪು ಹಲಗೆ ಕೂಡ ಹೋಗಿವೆ ಮತ್ತು ಎಷ್ಟೊಂದು ಡೆವಲಪ್ಮೆಂಟ್ಸ್ಗಳಾಗಿವೆ ಶಿಕ್ಷಣದಲ್ಲಿ ಎಂದು ನಮಗೆ ಗೊತ್ತಿದೆ. ಇಂದಿನ ಒಂದು ಶಿಕ್ಷಣದ ಪರಿಕಲ್ಪನೆಯನ್ನು ನೋಡಿದರೆ ಮತ್ತು ಹೈಟೆಕ್ ಶಾಲೆಗಳು ಅಂದರೆ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ನಾವು ನೋಡಬಹುದು ಎಂತಹ ಒಂದು ಶಿಕ್ಷಣ ಸಂಪನ್ಮೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳ ಒಂದು ಮನೋಭಾವನೆಗಳಿಗೆ ಮುಟ್ಟುವಂತೆ ಒಂದು ಉತ್ಸಾಹಕವಾಗಿರ್ತಕ್ಕಂಥ ಮನಸ್ಸನ್ನು ಕೂಡ ಸೆಳೆಯುವಂತೆ ನಾವು ಇಲ್ಲಿ ಶಾಲೆಗಳಲ್ಲಿ ನಾವು ಶಿಕ್ಷಣ ಪಡಿತಕ್ಕಂಥ ಮಕ್ಕಳಿಗೆ ಆಕರ್ಷಕವಾಗಿರ್ತಕ್ಕಂಥ ವಸ್ತುಗಳ ಮೂಲಕ, ಆಟಿಕೆಗಳ ಮೂಲಕ ಅಥವಾ ಕಲಿಕೆಯ ಒಂದು ಚಟುವಟಿಕೆ ಕೂಡ ಒಂದು ಆಕರ್ಷಿಸಿದಂತೆ ನಾವು ಮಾಡ್ತಕ್ಕಂಥ ಈ ಒಂದು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಹೈಲೈಟ್ ಕಾಣುವಂಥ ಶಾಲೆಗಳಲ್ಲಿ ನಾವು ಬಣ್ಣಗಳಿಂದ ಮಕ್ಕಳನ್ನು ಆಕರ್ಷಿಸಿದಂಥ ಒಂದು ಆಟಿಕೆಗಳ ಮುಖಾಂತರ ಕೂಡ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಹಲವಾರು ಒಟ್ಟಿನಲ್ಲಿ ಸಮಾಜದಲ್ಲಿ ಬಯಸುವಂತೆ ಶಿಕ್ಷಣ ವ್ಯವಸ್ಥೆಯು ಕೂಡ ಒಂದಾಗಿದೆ. ಅಂದರೆ ಶಿಕ್ಷಣದಲ್ಲಿ ಹಲವಾರು ಬದಲಾವಣೆಗಳು ಆಗಿವೆ. ಗತಕಾಲದಿಂದ ಇಂದಿನ ಕಾಲದವರೆಗೆ ನಡೀತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ತುಂಬ ಬೇರೆ ರೀತಿಯಲ್ಲಿತ್ತು. ಮುಂದಿನ ವಿಡಿಯೋದಲ್ಲಿ ಶೈಕ್ಷಣಿಕ ಬದಲಾವಣೆಯ ಕಾರಣಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೇನೆ. ಧನ್ಯವಾದಗಳು.